ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಪ್ಲೀಸ್ ಪದ್ಮಿನಿ, ನಿನ್ನ ಮದುವೆ ಆಗಿದೆ, ನಾನು ಕಟ್ಟಿರೋ ತಾಳಿ ಇಲ್ಲೇ ಇದೆ ಅಂದಮೇಲೆ ನೀನು ನನ್ನ ಹೆಂಡತಿ ಆಗದೆ ಇರೋಕ್ಕೆ ಹೇಗೆ ಸಾಧ್ಯ ಹೇಳು? ಪದ್ಮಿನಿ ಪ್ಲೀಸ್, ಇನ್ನೊಂದು ಸಲ ತಮಾಷೆಗೂ ಹೀಗೆಲ್ಲ ಹೇಳ್ಬೇಡ. ಒಂದು ಕ್ಷಣ ಜೀವನೇ ಹೋದಂಗೆ ಆಗ್ಬಿಟ್ಟಿತ್ತು ನನಗೆ. ಏನು ಗೊತ್ತಾ, ನಿನ್ನ ಮದುವೆ ಆದಾಗಿಂದ ಭೂಮಿ ಮೇಲೆ ಇಲ್ಲ, ನಾನು ಹಾರಾಡ್ತಾ ಇದ್ದೀನಿ. ಯಾಕೆ ಹೇಳು? ನಾನು ಇಷ್ಟಪಟ್ಟು ಹುಡುಗಿನ ಕಷ್ಟಪಟ್ಟು ಮದುವೆ ಆಗಿದ್ದೀನಿ. ನನ್ನ ತುಂಬ ತುಂಬ ಇಷ್ಟಪಡೋ ಜೀವ ನನ್ನ ಲೈಫಿಗೆ ಬಂದಾಗಿದೆ. ಈಗ ಜೀವನ ಎಷ್ಟು ಹಿತವಾಗಿದೆ ಗೊತ್ತಾ? ಒಂದು 100-200 ವರ್ಷ ಹೀಗೆ ಬದುಕಿಬಿಡಬೇಕು ಅನ್ನೋ ದುರಾಸೆ ಬರೋಷ್ಟು ಚೆನ್ನಾಗಿದೆ. ಇದರಲ್ಲಿ ಯಾವ ಅತಿಶಯೋಕ್ತಿನೂ ಇಲ್ಲ. ಜಸ್ಟ್ ನಿನ್ನ ಹೆಂಡತಿ ಅನ್ನೋ ಒಂದು ವಿಷಯ ಸಾಕು ನಾನು ಖುಷಿಯಾಗಿರೋಕೆ. ಈ ಪ್ರೀತಿಗೆ ಕಾರಣ ಏನು ಅಂತ ಕೇಳಿದ್ರೆ ಏನು ಹೇಳಲಿ? ನಂಗೆ ಕಾರಣನೇ ಗೊತ್ತಿಲ್ಲ. ಬಟ್ ಐ ಲವ್ ಯು ಸೋ ಮಚ್. ಸಾರಿ, ನಾನು ಕಾಯ್ತೀನಿ ಅಂತ ಹೇಳಿದ್ದೀನಿ, ಕಾಯ್ತೀನಿ. ಬಟ್ ನಂಗೆ ಇನ್ನೂ ಒಂದು ಅರ್ಥ ಆಗಿಲ್ಲ, ನೀನು ಯಾಕೆ ನೀನು ದೂರ ಇರಬೇಕು ಅಂತ ಹೇಳ್ತಿದ್ದೀಯ ಅನ್ನೋದೇ. ಬಟ್ ಏನೋ ಒಂದು ರೀಸನ್ ಇರುತ್ತೆ, ಕಾಯ್ತೀನಿ. ಅಂತನ್ನೋರೆ ನಿಮ್ಗೆ ಹೆಂಗೆ ಹೇಳಿ? ನಾನು ನನ್ನ ಹೆಂಡ್ತಿ ಅಂತ ಉಸಿರಿಗೆ 10 ಸಲ ಹೇಳ್ತೀರಾ, ಆದರೆ ನಾನು ನಿಮ್ಮ ಹೆಂಡ್ತಿನೇ ಅಲ್ವಲ್ಲ. ನಿಮ್ಮ ಜೊತೆ ಈ ಸುಳ್ಳಿನ ಬದುಕನ್ನ ಬದುಕೋಕ್ಕೂ ಆಗ್ತಿಲ್ಲ. ಸತ್ಯ ಹೇಳೋಕ್ಕೆ ಧೈರ್ಯನೂ ಸಾಲ್ತಿಲ್ಲ. ದೇವ್ರೆ, ನೀನೇ ನನಗೊಂದು ದಾರಿ ತೋರಿಸ್ಬೇಕು. ಯಾರಿದು? ಹಲೋ, ಇನ್ಸ್ಪೆಕ್ಟರ್ ಮಹೇಶ್ ಮಾತಾಡ್ತಿದ್ದೀನಿ. ಆ್ಯಕ್ಚುಲಿ ಈ ಕೇಸ್ ಹ್ಯಾಂಡಲ್ ಮಾಡ್ತಿದ್ದ ಇನ್ಸ್ಪೆಕ್ಟರ್ಗೆ ಟ್ರಾನ್ಸ್ಫರ್ ಆಗಿದೆ, ಹಾಗಾಗಿ ನಾನು ಈ ಕೇಸ್ ಹ್ಯಾಂಡಲ್ ಮಾಡ್ತಾಯಿದ್ದೀನಿ. ಯಾವ ಕೇಸ್ ಬಗ್ಗೆ ಮಾತಾಡ್ತಿದ್ದೀರಾ ನೀವು? ನೀವು ಸ್ವಲ್ಪ ಸ್ಟೇಷನ್ಗೆ ಬನ್ನಿ, ಎಲ್ಲ ಇಲ್ಲೇ ನೇರವಾಗಿ ಮಾತಾಡೋಣ. ಸರ್, ಏನು ವಿಷಯ ಅಂತ ಕೇಳ್ಬೋದಾ? ಎಲ್ಲ ಫೋನಲ್ಲಿ ಯಾಕೆ, ನೀವು ಸ್ಟೇಷನ್ಗೆ ಬನ್ನಿ, ಎಲ್ಲ ಮಾತಾಡೋಣ. ಹಾಂ, ಕೆಂಗೇರಿ ಸ್ಟೇಷನ್ಗೆ ಬನ್ನಿ. ಓಕೆ, ಸರಿ ಸರ್. ಇವ್ರು ಯಾಕೆ ನನ್ನ ಸ್ಟೇಷನ್ಗೆ ಕರೀತಿದ್ದಾರೆ? ಏನು ವಿಷಯ ಇರ್ಬೋದು? ನಮ್ಮ ಮನೇಲಿ ಇವತ್ತು ವಾಷಿಂಗ್ ಮಿಷಿನ್ ಕೆಟ್ಟು ಹೋಗಿತ್ತು. ಕೆಲಸದವರಿಬ್ಬರು ರಜಾ ತಗೊಂಡಿದ್ರು. ರಾಶಿ ಬಟ್ಟೆ ಹೊಗೆಯೋದಿತ್ತು. ಆದರೆ ನೀವಿಬ್ಬರು ಅಕ್ಕ ತಂಗಿರು ಆ ರಾಶಿ ಬಟ್ಟೆನೆಲ್ಲ ಹೊಗೆದು ಒಣಗಾಕಿದ್ರಿ ಅಂತ ಮಾಲ್ತಿ ಹೇಳಿದ್ಲು. ಇದೇನು ದೊಡ್ಡ ಸಾಧನೆ ಅಲ್ಲ, ಆದರೆ ನನಗೆ ಆಶ್ಚರ್ಯ ಮೆಚ್ಚುಗೆ ಎರಡೂ ಆಯ್ತು. ಯಾಕೆಂದ್ರೆ ನಿಮ್ಮ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ನಾವು ಅದನ್ನೆಲ್ಲ ಯಾಕೆ ಮಾಡಬೇಕು ಅಂತ ಯೋಚಿಸ್ತಿದ್ರು. ಆದರೆ ನೀವಿಬ್ರು ಅದ್ಯಾವುದನ್ನು ಯೋಚಿಸದೆ ಅಷ್ಟು ಬಟ್ಟೆಗಳನ್ನ ಹೊಗೆದು ಒಣಗಾಕಿದ್ರಿ. ಅಮ್ಮಾಜಿ, ನಮ್ಗೇನು ಮಹಾ ಕಷ್ಟ ಆಗಲಿಲ್ಲ ಬಿಡಿ, ಅಭ್ಯಾಸ ಇದೆ ನಮಗೆ. ವಿಷಯ ಅಭ್ಯಾಸ ಇದೆಯೋ ಇಲ್ವೋ ಅನ್ನೋದನ್ನ ಪದ್ಮಿನಿ, ಬಂದ ಪರಿಸ್ಥಿತಿನ ನೀನು ಹೇಗೆ ನಿಭಾಯಿಸ್ತೀಯ ಅನ್ನೋದೇ ವಿಷಯ ಇಲ್ಲಿ. ನನ್ನ ನಿರೀಕ್ಷೆ ಸುಳ್ಳಾಗೋದಿಲ್ಲ ಅಂತ ನನಗನ್ನಿಸ್ತಾ ಇದೆ. ನಿನ್ನ ಈ ಸರಳತೆನ, ನಿನ್ನ ಅಗಾಧವಾದ ಸಾಮರ್ಥ್ಯನ ನೋಡ್ತಾ ಇದ್ರೆ 40 ವರ್ಷಗಳ ಹಿಂದಿನ ನನ್ನನ್ನು ನಾನೇ ನೋಡ್ಕೊಂಡ ಹಾಗೆ ಅನ್ನಿಸ್ತಿದೆ. ನಾನೇನು ದೊಡ್ಡ ಸಾಧನೆ ಮಾಡಿದ್ದೀನಿ ಅಂತ ಅಲ್ಲ ಪದ್ಮಿನಿ. ಆ ಬಡತನ, ಆ ಅವಮಾನದಲ್ಲಿ ಬೆಂದು ಹೋಗಿದ್ದ ನಾನು ಇವತ್ತು ಈ ಮಟ್ಟಕ್ಕೆ ಬಂದು ನಿಂತಿದ್ದೀನಿ ಅಂದರೆ ಅದಕ್ಕೆ ಕಾರಣ ನನ್ನ ಆದರ್ಶಗಳು. ಅವತ್ತಿನಿಂದ ಇವತ್ತಿನವರೆಗೂ ಈ ಅಮ್ಮಾಜಿ ಒಂದು ಸಣ್ಣ ಸುಳ್ಳು ಸಹ ಹೇಳಿದೋಳಲ್ಲ. ಇದೇ ಕಾರಣಕ್ಕೆ ನಾನು ಎಷ್ಟೋ ಜನರನ್ನ ದೂರ ಕೂಡ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಕಷ್ಟಪಟ್ಟು ದುಡ್ದಿದ್ದೀನಿ, ಯಾವುದಕ್ಕೂ ಜಗ್ಗದೆ ಮುನ್ನುಗ್ಗಿದ್ದೀನಿ.
ನೀನು ಅಷ್ಟೇ ಪದ್ಮಿನಿ. ಇನ್ನು ಮುಂದೆ ನಿನ್ನ ಶ್ರದ್ಧೆ, ಪ್ರಾಮಾಣಿಕತೆ, ಈ ಛಲ ಯಾವತ್ತೂ ಹೀಗೆ ಉಳಿಸ್ಕೋಬೇಕು. ಏನೇ ಬಂದರೂ ಹೆದರಬಾರ್ದು. ಎಂಥ ಪರಿಸ್ಥಿತಿ ಬಂದರೂ ಸುಳ್ಳು ಹೇಳಬಾರ್ದು. ಅಯ್ಯೋ ದ್ಯಾವ್ರೆ, ಏನಂತ ಮಾತು ಕೊಡ್ಲಿ? ಸುಳ್ಳನ್ನ ಕೊರಳಿಗೆ ಸುತ್ತಕೊಂಡೆ ಈ ಮನೆಗೆ ಕಾಲಿಟ್ಟೀನಿ ನಾನು. ನನಗೆ ಗೊತ್ತು ಪದ್ಮಿನಿ, ನನ್ನ ನಿರೀಕ್ಷೆ ನೀನು ಯಾವತ್ತೂ ಸುಳ್ಳು ಮಾಡೋದಿಲ್ಲ. ನಿನ್ನ ಛಲ, ನಿನ್ನ ಮನಸ್ಥಿತಿ ಯಾವಾಗಲೂ ಇದೇ ರೀತಿ ಇರಲಿ. ಅಕ್ಕ ಅಕ್ಕ ಹೋಗೆ, ಗಾಡಿ ಕಲ್ತ್ಕೊ ಹೋಗೆ. ನಾನು ಹೋಗಕ್ಕಿಲ್ಲ ಪೂರ್ವಿ. ಬೇಗ ಬನ್ನಿ ಮೇಡಮ್. ನಾನು ಬರಕ್ಕಿಲ್ಲ, ನನ್ ಸುಸ್ತಾಗ್ತೈತೆ. ಏನು ಆಗಲ್ಲ, ಬಾರಕ್ಕ. ಹೋಗಕ್ಕ, ಕೂತ್ಕೊ ಹೋಗು. ಇವತ್ತು ಬೇಡ ಅಂತ ಹೇಳಿಲ್ವಾ ಪೂರ್ವಿ? ಪೂರ್ವಿ, ನಿಮ್ಮ ಅಕ್ಕಂಗೆ ಹೇಳು, ಯಾವುದಾದ್ರೂ ಒಂದು ವಿದ್ಯೆ ಕಲಿಯೋಕ್ಕೆ ಶುರು ಮಾಡಿದ್ರೆ ಅದನ್ನು ಪೂರ್ತಿ ಮಾಡಬೇಕು ಅಂತ. ಇವತ್ತಾಗಲ್ಲ ನಂದನವ್ರೆ, ನನಗೆ ಬೇರೆ ಕೆಲಸ ಐತೆ. ಏನ್ ಪುಟ್ಟಿ ನೀನು ಆಗಲ್ಲ ಅಂತೀಯಲ್ಲ? ಪಾಪ ನನ್ನ ಮಗ ಎಷ್ಟೇ ಬ್ಯುಸಿ ಇದ್ರು ನಿನಗೋಸ್ಕರ ಫ್ರೀ ಮಾಡ್ಕೊಂಡು ಗಾಡಿ ಕಲಿಸ್ತೀನಿ ಅಂದ್ರೆ ನಂಗೆ ಕೆಲಸ ಐತೆ, ಆಗಲ್ಲ ಅಂತೀಯಲ್ಲ? ಕಲ್ತ್ಕೊಳಮ್ಮ. ಅದು ಮಾವ, ನನ್ ಗಾಡಿ ಓಡ್ಸಕ್ ಬರುತ್ತೆ. ನಿನ್ನೆನೆ ಕಲ್ತಿದ್ದೀನಲ್ವಾ, ಅಲ್ವಾ ಪೂರ್ವಿ? ನೋಡು, ನಿನ್ನ ತಂಗಿನೂ ನೀನು ಹೇಳ್ತಿರೋ ಸುಳ್ಳಿಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಬಾಬಾ ಹೋಗಕ್ಕ ಸುಮ್ಮನೆ. ಅಯ್ಯೋ ಪೂರ್ವಿ, ನನಗೆ ಗಾಡಿ ಓಡ್ಸಕ್ ಬರುತ್ತೆ ಅಂತ ಹೇಳೆ. ಏನದು ಗುಟ್ಟು? ನೋಡು, ಇವತ್ತು ನಿನ್ನ ನೆಪ ಎಲ್ಲ ನಡೆಯಲ್ಲ, ಸುಮ್ಮನೆ ಬಾ. ಒಂದೆರಡು ರೌಂಡ್ ಓಡಿಸು ಪದ್ಮಿನಿ. ಚೆನ್ನಾಗಿ ಪ್ರಾಕ್ಟೀಸ್ ಆದಮೇಲೆ ಯಾರ ಸಹಾಯ ಇಲ್ದಲೆ ನೀನೇ ಗಾಡಿ ತೊಗೊಂಡು ಹೋಗ್ಬೋದು. ಅಯ್ಯೋ, ಕಲ್ತಿರೋದನ್ನೇ ಮತ್ತೆ ಮತ್ತೆ ಕಲಿಬೇಕಾ? ನನಗೆ ಬರುತ್ತೆ. ಹೌದಾ? ಹಾಗಾದ್ರೆ ಬಾ, ಓಡ್ಸ್ ತೋರ್ಸು. ಹೌದಕ್ಕ, ನೀನ್ ಒಂದೇ ದಿನಕ್ಕೆ ಗಾಡಿ ಕಲ್ತಿದ್ಯಾ ಅನ್ನೋದಾದ್ರೆ ಓಡ್ಸ್ ತೋರ್ಸಿ ನೋಡ. ಪೂರ್ವಿ, ಹೌದಮ್ಮ ಪದ್ಮಿನಿ, ಒಂದ್ಸಲ ಗಾಡಿ ಓಡಿಸ್ಬಿಡು, ನಿನಗೆ ಚೆನ್ನಾಗಿ ಬರುತ್ತೆ ಅಂತ ನೋಡಿ ನಮ್ಗೂ ಸಮಾಧಾನ ಆಗುತ್ತೆ. ನಾವು ನೋಡಿ ಸಂತೋಷ ಪಡ್ತೀವಿ. ಓಡಿಸು. ಯಾಕೆ ಮೇಡಮ್ ಸುಮ್ಮನಾಗ್ಬಿಟ್ರಿ? ಓಡಿಸಿ. ಅಯ್ಯೋ, ನನಗೆ ಬಟ್ಟೆ ಒಗ್ದು ಸುಸ್ತಾಗೈತೆ ಅಂತ ನಿಮ್ಗೆ ಗೊತ್ತಲ್ವಾ? ನಾಳೆ ಓಡಿಸ್ತೀನಿ ಪ್ಲೀಸ್. ಪೂರ್ವಿ, ಒಂದು ನಿಮಿಷ. ನಾನು ನಿನ್ನ ನೋಡಿದ ಮೊದಲನೇ ದಿನದಿಂದನೂ ಕೇಳ್ತಾ ಇದ್ದೀನಿ, ಬಟ್ ನೀನು ಸರಿಯಾಗಿ ಉತ್ತರನೇ ಕೊಡ್ತಿಲ್ಲ. ನಾನು ನಿನ್ನನ್ನು ಎಲ್ಲೋ ನೋಡಿದ್ದೀನಿ, ಆದರೆ ಎಲ್ಲಿ ಅಂತ ಗೊತ್ತಾಗ್ತಿಲ್ಲ. ಅಯ್ಯೋ, ಇವ್ರಿ ವಿಷಯ ಮರ್ತವ್ರೆ ಅನ್ಕೊಂಡ್ರೆ ಮತ್ತೆ ಕೇಳ್ತಿದಾರಲ್ಲ. ಅಯ್ಯೋ, ನೀವು ನೋಡಿದ್ದು ನನ್ನನ್ನೆಲ್ಲ ಬಿಡಿ. ಒಂದು ನಿಮಿಷ ಪೂರ್ವಿ, ನಿಜ ಹೇಳು, ನೀನು ಇದಕ್ಕೂ ಮುಂಚೆ ಯಾವಾಗಾದರೂ ಬೆಂಗಳೂರಿಗೆ ಬಂದಿದ್ಯಾ? ನಾನು ಬೆಂಗಳೂರಿಗೆ ಬಂದಿರೋದು ಇದೇ ಮೊದಲನೇ ಸಲ. ಅಲ್ಲ, ನಾನು ಇಷ್ಟೆಲ್ಲ ಹೇಳಿದ್ಮ್ಯಾಕೋ ನಿಮಗೆ ನನ್ನನ್ನು ಎಲ್ಲೋ ನೋಡಿದ್ದೀನಿ ಅಂತ ಅನ್ನಿಸ್ತೈತೆ. ಅಂದರೆ ಬಹುಶಃ ನಾನು ನಿಮ್ಮ ಕನ್ಸಲ್ಲಿ ಬಂದಿರಬೇಕು. ಏನು ಹೇಳ್ತಿದ್ಲವಳು? ಅದು ಚಂಚು, ನಾನು ಕೇಳಿಸ್ಕೊಂಡೆ. ಅವಳು ನಿಮ್ಮ ಕನ್ಸಲ್ಲಿ ಬಂದಿಲ್ಲ. ಏನು ನಡೀತಾ ಇದೆ ಜನಿ ಇಲ್ಲಿ? ಹೆಂಡತಿ ಇರಬೇಕಾದ್ರೇನೆ ಇನ್ನೊಬ್ಳು ಹುಡುಗಿ ಕನ್ಸಲ್ಲಿ ಬರ್ತಾಳ, ಅದರಲ್ಲೂ ಚೋಟ್ ಮೆಣಸಿನ್ಕಾಯಿ. ನಿಮ್ಮನ್ನ ತುಂಬ ಪಾಪ್ತವ್ರು ಅಂದ್ಕೊಂಡಿದ್ದೆ, ತೋರಿಸ್ಬಿಟ್ರಲ್ಲ ನಿನ್ನ ಬುದ್ಧಿನ. ಅಯ್ಯೋ ಚಂಚು, ಆ ಥರ ಎಲ್ಲ ಏನೂ ಇಲ್ಲ ಚಂಚು, ನೀನು ತಪ್ಪು ತಿಳ್ಕೊತಿದೀಯಾ. ಈಗ ನಂಗೆ ಸಮಾಧಾನ ಮಾಡಕ್ಕೆ ಬರಬೇಡಿ. ನಾನು ಅಪ್ಪಂಗೆ ಕಾಲ್ ಮಾಡ್ತೀನಿ, ಅಪ್ಪ ಆಮೇಲೆ ಅಮ್ಮಾಜಿಗೆ ಕಾಲ್ ಮಾಡ್ತಾರೆ. ನಿಮಗಿದೆ ಇವತ್ತು. ಚಂಚು, ರಾಹು 8ನೇ ಮನೆ, ಕೇತು 6ನೇ ಮನೆ, ಗುರು ನೀಚ ಸ್ಥಾನ, ಶನಿ ವಕ್ರ ದೃಷ್ಟಿ. ಮುಗೀತು ನಿನ್ನ ಕತೆ ದನ. ರೀ, ಇಷ್ಟು ದೊಡ್ಡ ಬೆಂಗಳೂರು ಪ್ಯಾಟರ್ನಾಗೆ ಮನೆ ಹೆಂಗ್ರಿ ಹುಡ್ಕೋದು? ಹುಡ್ಕಿದ ತಕ್ಷಣ ಸಿಕ್ಬಿಡ್ತೈತಾ? ಹೆಂಗ್ರಿ ಇಲ್ಲಿ ಮುಂದಿನ ಜೀವನ? ಯೋಚನೆ ಮಾಡಬೇಡ.
ಸುಧಾಕರ್ ಇರೋ ಕಮ್ಮಿ ಬಾಡಿಗೆಗೆ ಇಲ್ಲೊಂದು ಸಣ್ಣ ಮನೆ ಸಿಕ್ಬಿಟ್ಟು ಯಾರಿಗೂ ಹೇಳೋನಂತೆ ಕಷ್ಟನೋ ಸುಖನೋ ಹೆಂಗೋ ಜೀವನ ಸಾಗಿಸ್ಬಿಡು ಏನು ಮಾಡೋಕ್ಕಾಗ್ತದೆ. ಆಟ್ ಬಾಡಿಗೆ ಕಟ್ಟೋಕ್ಕಾದ್ರೂ ಕೆಲಸ ಅಂತ ಬೇಕಲ್ವಾ ಅಡಿಯ? ನೀಕಂತ ಕೆಲಸ ಸಿಗ್ತೈತೋ ಇಲ್ವೋ? ಹೌದು ರೀ, ನಾವು ದುಡ್ಕಿ ಈ ಊರಿಗೆ ಬರಬಾರ್ದಿತ್ತು. ಅದೇ ಊರಿನಾಗೆ ಹೆಂಗೋ ಬದುಕು ಸಾಕ್ತಿತ್ತು. ಏನು ಬೀಗ ಅಂತೀನಿ? ನಾವು ಕಂದ್ಕೊಂಡಿರೋ ಕೆಲಸ ಉಪಯೋಗ ಬರೋಕ್ಕಿಲ್ವಾ? ಹಾಂ, ಏನೋ ಒಂದು ಕೆಲಸ ಮಾಡಿ ನಿಮ್ಮನ್ನು ಯಾರನ್ನೂ ಉಪವಾಸ ಇರಿಸಲ್ಲ, ಹೊಟ್ಟೆ ತುಂಬಿಸ್ತೀನಿ ನಾನು. ಆ ನಂಬಿಕೆ ನನಗೈತೆ. ಈಗ ಮಾರವ್ವ ಮಾರಮ್ಮಂದು ಫೋನ್ ನಂಬರ್ ಕೊಟ್ಟವನೇ ಸುಧಾಕರ. ಫೋನ್ ಮಾಡಿ ನೋಡ್ತೀನಿ. ಅಕ್ಕ ಅಷ್ಟು ಪ್ರೀತಿಯಿಂದ ನೆನ್ನೆ ನಂದನ್ ಅವರು ಗಾಡಿ ಕಲಿಸ್ತೀನಿ ಅಂತಂದ್ರೆ ಯಾಕೆ ಹೋಗಲಿಲ್ಲ? ಹೋಗ್ಲಿ, ಇವಾಗ ನೀನೇ ಹೋಗಿ ಅವ್ರನ್ನ ಕರ್ಕೊಂಡು ಗಾಡಿ ಕಲಿ ಹೋಗು. ನನಗಿಷ್ಟ ಇಲ್ಲ ಪೂರ್ವಿ, ನನ್ನ ಒತ್ತಾಯ ಮಾಡಬೇಡ. ಏನೇ ಇಷ್ಟ ಇಲ್ಲ? ನೀನು ಗಾಡಿ ಕಲಿಬೇಕು ಅಂತ ಆಸೆ ತಾನೆ, ಆದರೆ ನಂದನ್ ಅವ್ರ ಜೊತೆ ಹೋಗಬಾರ್ದು ಅಂತ ಹಿಂಗೆಲ್ಲ ಮಾಡ್ತಿದ್ಯಾ ಅಲ್ವಾ? ಸುಮ್ಕೆ ಹಠ ಮಾಡಬೇಡ, ಹೋಗು. ಯಾಕೆ ಪೂರ್ವಿ, ನೀನು ನನ್ನ ಅರ್ಥ ಮಾಡ್ಕೊಳಕ್ಕಿಲ್ವಾ? ನೋಡಕ್ಕ, ನಿನ್ನೆ ಏನೋ ದೊಡ್ಡದಾಗಿ ನನಗೆ ಗಾಡಿ ಓಡ್ಸೋಕೆ ಬರುತ್ತೆ ಅಂತಂದೆ. ಇವತ್ತು ತೋರಿಸ್ತೀನಿ ಅಂತ ಬೇರೆ ಅಂದಿದ್ಯಾ. ಸರಿ ಓಡಿಸು ಅಂತಂದ್ರೆ ಯಾವ ನೆಪ ಹೇಳಿ ತಪ್ಪಿಸ್ಕೋತೀಯ? ಜೊತೆಗೆ ನೆನ್ನೆ ಸಾಕ್ಷಿಗೆ ಅಂತ ನರೇಂದ್ರ ಅಂಕಲ್ಲು ಜನಾರ್ದನ್ ಅವರು ಇದ್ರು, ನೆನ್ಪಿರ್ಲಿ. ನೋಡು, ಸುಮ್ಕೆ ಹಠ ಮಾಡಬೇಡ, ಹೋಗಿ ನಂದನ್ ಅವ್ರನ್ನ ಕರ್ಕೊಂಡು ಗಾಡಿ ಕಲಿ ಹೋಗು. ಹೌದಲ್ವಾ? ಈಗ ಒಂದು ಕೆಲಸ ಮಾಡ್ತೀನಿ, ನಾನೇ ಓಡಿಸಿ ಪ್ರಾಕ್ಟೀಸ್ ಮಾಡ್ತೀನಿ. ನೀನು ಒಬ್ಳೇನಾ? ಬೇಡ ಬೇಡ, ಹೋಗಿ ನಂದನ್ ಅವ್ರನ್ನ ಕರಿ. ಬೇಡ, ನೆನ್ನೆ ಓಡಿಸಿದ್ದೆ ನನಗೆ ನೆನಪಿದೆ, ಇವತ್ತು ನಾನೇ ಓಡಿಸ್ತೀನಿ. ಬಾ ನನ್ನ ಜೊತೆ. ಅಕ್ಕ, ನೀನು ಗಾಡಿ ಓಡ್ಸೋಕೆ ಬರ್ತೈತೇನೆ? ಸ್ವಲ್ಪ ಸ್ವಲ್ಪ ಬರ್ತೈತೆ. ಈಗ ಒಂದೆರಡು ರೌಂಡ್ ಓಡಿಸಿದ್ರೆ ಪೂರ್ತಿಯಾಗಿ ಬರ್ತೈತೆ. ನೀ ನನ್ನ ಜೊತೆಲಿರು, ಸರಿನಾ? ಅಲ್ಲ ಅಕ್ಕ, ನಿನಗೆ ಮೊದಲೇ ಸರಿಯಾಗಿ ಓಡ್ಸೋಕೆ ಬರಲ್ಲ, ಜೊತೆಗೆ ಗಾಡಿ ಬಗ್ಗೆ ಏನು ಗೊತ್ತಿಲ್ಲದಿರೋ ನನ್ನನ್ನು ಬೇರೆ ಜೊತೆ ಕರ್ಕೊಂಡು ಬಂದಿದ್ಯಾ. ನೀನೇನಾದರೂ ತಪ್ಪಾಗಿ ಓಡಿಸಿ ಹೆಚ್ಚು ಕಮ್ಮಿ ಆದರೆ ನನಗೆ ಕಂಟ್ರೋಲ್ ಮಾಡೋಕ್ಕೆ ಕೂಡ ಬರೋಕ್ಕಿಲ್ಲ. ಸುಮ್ಕೆ ಇದೆಲ್ಲ ಬೇಡ, ನೀನು ಹೋಗು, ನಂದನ್ ಅವ್ರನ್ನ ಕರಿ. ಅಯ್ಯೋ, ಏನು ಹೆಚ್ಚು ಕಮ್ಮಿ ಆಗೋಕ್ಕಿಲ್ಲ. ನೋಡು, ಇದು ಸೆಲ್ಫ್ ಸ್ಟಾರ್ಟರ್, ಇದು ಬ್ರೇಕ್, ಇದು ಎಕ್ಸ್ಲೇಟರ್. ನಾನು ಓಡಿಸ್ತೀನಿ. ಹುಷಾರಕ್ಕ, ಸ್ಪೀಡಾಗಿ ಹೋಗಬೇಡ. ನೋಡು, ನಾನು ಈಗ ಪಕ್ಕದಲ್ಲೇ ಇರ್ತೀನಿ, ಹಿಡ್ಕೊ ಅಂತಂದರೆ ಹಿಡ್ಕೋತೀನಿ, ಆಯಿತಾ? ಸ್ಟಾರ್ಟ್ ಮಾಡು. ಅಕ್ಕ, ಅಯ್ಯೋ ಅಯ್ಯೋ ಅಕ್ಕ, ಪದ್ಮಿನಿ, ನೀನು ಎಷ್ಟೇ ಬ್ರೇಕ್ ಹಾಕಕ್ಕೆ ಪ್ರಯತ್ನ ಮಾಡಿದ್ರೂ ಗಾಡಿ ಇವತ್ತು ನಿಲ್ಲೋದಿಲ್ಲ. ಸ್ಪೀಡಾಗಿ ಹೋಗಿ ಯಾವುದಾದ್ರು ಮೋರಿಲ್ ಬಿದ್ದು ಕೈಕಾಲು ಮುರ್ಕೊಳ್ಳೋದಂತೂ ಗ್ಯಾರಂಟಿ.